ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಮೊಟ್ಟ ಮೊದಲನೇ ಬಾರಿ ನನಗೆ ಒಂದು ಸ್ವಲ್ಪ ಗಾಬರಿ ಹುಟ್ಟಿಸ್ಬಿಡ್ತು. ನನಗೆ ಕ್ಯಾಮ್ರಾ ಆನ್ ಮಾಡೋಕ್ಕೆ ಹೇಳಿದ್ರು ಮೊದಲನೇ ಮುಹೂರ್ತದ ಶಾಟ್ಗೆ. ನಾನು ಒಂದಷ್ಟು ಚಿತ್ರಗಳು ಮಾಡಿದ್ದೀನಿ, ಬಟ್ ಈ ಕೆಲಸ ನಾನು ಮಾಡಿಲ್ಲ. ನನಗೆ ಗೊತ್ತಿಲ್ಲ ಸ್ವಲ್ಪ. ನನ್ನ ಮನು ಹೇಗೆ, ಎಲ್ಲಿ, ಏನು ಯಾವಾಗ ಅಂತೆಲ್ಲ ಒಂದು ಸ್ವಲ್ಪ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಹೊಸ ಹುಡುಗ ಎಂಟ್ರಿ ಆದಾಗ ಹೆಂಗೆ ಕೇಳ್ಬೋದು ಆ ರೀತಿ ಕೇಳಿದೆ. ಬಹಳ ಚೆನ್ನಾಗಾಯ್ತು. ಮುಹೂರ್ತದ ಓಪನಿಂಗ್ ಶಾಟ್ ಬಹಳ ಅದ್ಭುತವಾಗಿ ಮೂಡಿಬಂತು. ಇಲ್ಲಿ ನಮ್ಮ ಕಿಶನ್ ಬಗ್ಗೆ, ಈ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು ಈಗಾಗಲೇ ಒಂದು 10-15 ವರ್ಷದಿಂದ ಆತನನ್ನ ನೋಡ್ತಾ ಬಂದಿದ್ದೀನಿ. ಆತನ ಸ್ಟ್ರಗಲ್ಸ್ ಅನ್ನ ನೋಡ್ತಾ ಬಂದಿದ್ದೀನಿ. ನಮ್ಮ ಕಿಟ್ಟಪ್ಪ ಅವ್ರ ಜೊತೆಲಿ ಜಾಸ್ತಿ ಇರ್ತಾ ಇದ್ರು. ಏನೇನೋ ಪ್ರಯತ್ನಗಳು ನಡೆದು ಯಾವುದೂ ಆಗಿರ್ಲಿಲ್ಲ, ಸಕ್ಸಸ್ಫುಲ್ ಆಗಿರ್ಲಿಲ್ಲ. ಬಟ್ ಇವತ್ತಿಗೆ ಆತನಿಗೆ ಸ್ವಲ್ಪ ಮುಜುಗರದ ವಿಚಾರನೂ ಆಗಿರ್ಬೋದು. ನಾನು ಈ ಚಿತ್ರದ ನಿರ್ದೇಶಕ ಅನ್ನೋದು ಕೂಡ ಅವ್ರಿಗೆ ಇನ್ನೂ ಅರಿವು ಆಗಿಲ್ಲ. ಯಾಕಂದ್ರೆ ಒಬ್ಬ ಕಾರ್ಮಿಕನ ತರನೇ ಇವತ್ತು ಕೂಡ ಅವರು ಕೆಲಸ ಮಾಡ್ತಿದ್ರು. ಆ ಶ್ರದ್ಧೆ ಇದೆ ಅವರಿಗೆ. ಸೊ ಅವರಿಗೆ ನಾನು ಈ ಮುಖಾಂತರ ಇವತ್ತಿನ ಈ ಮುಹೂರ್ತದ ಸಮಾರಂಭದಲ್ಲಿ ಅವರಿಗೆ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಚೆನ್ನಾಗಿ ಮೂಡಿ ಬರಲಿ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಎಲ್ಲ ಆತ್ಮೀಯರು ನಮಗೆ ಒಂದು ಕಡೆ ಸಿಕ್ಕಿದಾಗ ನಾನು ಈಗ ತಾನೇ ವಾಸು ಸರ್ಗೆ ಹೇಳಿದೆ, ಸರ್ ನನಗೆ ಎಲ್ಲರೂ ಬಹಳ ಪರಿಚಿತರು, ಬಹಳ ವರ್ಷಗಳಿಂದ ನಾವು ನೋಡ್ತಾ ಬಂದ್ವಿ. ಕೆಲವಾರು ಸಮಯ ಕೆಲಸ ಮಾಡಿದ್ವಿ, ಆಮೇಲೆ ದೊಡ್ಡ ಗ್ಯಾಪ್ ಆಗಿರುತ್ತೆ, ಮತ್ತೆ ಅವರು ಸಿಕ್ಕಿರೋದಿಲ್ಲ. ಸೊ ಆ ರೀತಿಯಲ್ಲಿ ಸಿಕ್ಕದಂತ ಕಲಾವಿದರಲ್ಲಿ ನಮ್ಮ ಮದನ್ ಅರಳಿ ಮೇಡಮ್ ಕೊರಿಯೋಗ್ರಾಫರ್ಸ್ ಅಂಡ್ ಸಿಂಗಾರುವ ಟೈಮ್ನಿಂದ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಇವತ್ತು ನೋಡಿದಾಗ ಅವ್ರನ್ನ ಬಹಳ ಖುಷಿ ಆಗೋಯ್ತು. ನಾನು ಆ ತರದ ನಮ್ಮ ಕಿಟ್ಟಪ್ಪ ಇನ್ನು ನಮಗೆ ಗೊತ್ತಿರೋರು, ಆಮೇಲೆ ಈ ನಡುವೆ ಸಾಕಷ್ಟು ಕೆಲವಾರು ವಿಚಾರಗಳದ್ದು ನಮ್ಮ ಕಿರುತೆರೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೆಲವಾರು ವಿಚಾರಗಳಲ್ಲಿ ನಾವು ಈ ನಡುವೆ ಬಹಳ ಆತ್ಮೀಯವಾಗಿ ಸಮಯವನ್ನ ಕಳೆದಿದ್ದೀವಿ. ಜೊತೆಗೆ ಈ ಚಿತ್ರದಲ್ಲೂ ಕೂಡ ನಮ್ಮ ಟ್ರಾವೆಲ್ ನಡೆಯುತ್ತೆ. ಸೊ ಈ ತರದ ಒಂದು ವಾತಾವರಣ ಇಲ್ಲಿದೆ. ಬಹಳ ಪರಿಚಿತರು ನಮ್ಮ ಮಾಲೂರು ವಿಜಯ್ ಸರ್ ಅವ್ರ ಬಗ್ಗೆ ಈಗ ತಾನೇ ಕಿಟ್ಟಪ್ಪ ಮಾತಾಡಿದ್ರು. ಮಾಲೂರು ವಿಜಿ ಯಾರು ಅಂತಂದ್ರೆ, ಉಮಾಶ್ರೀ ಅಮ್ಮ ಮೊಟ್ಟ ಮೊದಲನೇ ಬಾರಿ ವೇದಿಕೆ ಒಡಲಾಳ ಮಾಡಿದಾಗ ಆ ಒಡಲಾಳದ ಮಗುವಿನ ಪಾತ್ರ ಅವರು ಎತ್ಕೊಂಡು ಓಡಾಡದ ಪಾತ್ರ, ಅಲ್ಲಿಂದ ಅವರ ರಂಗಭೂಮಿ ಜರ್ನಿ ಇದೆ. ಈ ಕೆಲವು ದಿವಸಗಳಲ್ಲಿ ನನ್ನ ಜೊತೆಲಿ ಒಂದು 2 ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ರು. ಜೊತೆಯಾಗಿ ರಂಗಭೂಮಿ ಕೆಲಸಗಳು ಮಾಡಿದ್ರು ಕೂಡ ನಾವು ಅವ್ರು ಯಾವುದೋ ಬೇರೆ ತಂಡದಲ್ಲಿದ್ರು, ನಾವಿನ್ ಯಾವುದೋ ತಂಡದಲ್ಲಿದ್ವಿ. ಸೊ ಹಾಗಾಗಿ ಭೇಟಿ ಆಗಿರಲಿಲ್ಲ. ಬಟ್ ಈಗ ಅವರು ಇದೆಲ್ಲವನ್ನು ಅವರೇ ಮಾಡಿಕೊಟ್ಟರು. ಈ ಒಂದು ಬ್ಯೂಟಿಫುಲ್ ಆದಂತ ಈ ಒಂದು ಸ್ಟೇಜ್ ಏನಿದೆ. ಆಮೇಲೆ ಈ ರಂಗಕ್ಕೆ ಸಂಬಂಧಪಟ್ಟ ಎಲ್ಲ ರಿಸೋರ್ಸಸ್ ಏನಿದೆ ಆದಷ್ಟು ಮಾಲೂರು ವಿಜಯ್ ಸರ್ ಅವರು, ಪ್ಲಸ್ ಅಂಡರ್ ದ ಗೈಡೆನ್ಸ್ ಆಫ್ ಅವರ್ ಶಶಿಧರ್ ಹಡಪ ಸರ್. ಸೊ ಅವರ ಕಾಂಬಿನೇಷನ್ ಅಲ್ಲಿ ಇದು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂಡ್ ಬೇಕಾದಂತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷ ಅವರು, ಇಲ್ಲಿ ಹೊಸ ತಂಡ ಇದೆ, ಹೊಸಬರ ಮತ್ತೆ ಹಳವರ ಸಮ್ಮಿಲನ ಇದೆ ಈ ಚಿತ್ರದಲ್ಲಿ. ಅಂಡ್ ಕವಿರಾಜ್ ಸರ್ ಯಾರಿಗೆ ಗೊತ್ತಿಲ್ಲ, ಅದ್ಭುತವಾದ ಕವಿಗಳು, ಸಾಕಷ್ಟು ಕೊಡುಗೆಯನ್ನ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಒಬ್ಬ ಅದ್ಭುತವಾದಂತ ಕವಿ. ಅಂಡ್ ಅಫ್ಕೋರ್ಸ್ ಭರತ್ ಬೋಪಣ್ಣ ನನಗೆ ಮೊದಲನೇ ಪರಿಚಯ. ಅಂಡ್ ಸೂರ್ಯಸುಂದರ ಅಂಗ ನೋಡಕ್ ಚೆನ್ನಾಗಿ ಕಾಣ್ತಿದ್ದಾರೆ, ಫಿಲ್ಮ್ಸ್ ಚೆನ್ನಾಗಿದ್ದಾರೆ. ಅಂಡ್ ಇನ್ನೊಂದು ಮಾತು ಅಂಕಿತನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಂಕಿತ ನಾನು ನೋಡಿರ್ಲಿಲ್ಲ. ಕೆಲವಾರು ಸಿನಿಮಾಗಳು ನಮ್ಮ ಕಣ್ ತಪ್ಪಿಸಿ ಓಡಾಡ್ಬಿಡುತ್ತೆ. ಅಂತದ್ದು ನಾವು ಬಿಡುವಾಗಿದ್ದಾಗ OTT-ನಲ್ಲಿ ಅವರ ಒಂದು ಪಿಕ್ಚರ್ ನಾನು ನೋಡಿದೆ, ಇಬ್ಬನಿ ತಪ್ಪಿದ ಇಳಿಯಲಿ ಅಂತ. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದಂತ ನಾಯಕ ನಟಿ ಈ ಅಂಕಿತ ಅಮರ್. ಮುಂದಿನ ದಿವಸಗಳಲ್ಲಿ ಬಹಳ ಪ್ರಾಮಿಸಿಂಗ್ ಆದಂತ ಒಬ್ಬ ನಾಯಕ ನಟಿಯಾಗಿ ಬೆಳೀತಾರೆ ಅಂತ ನಾನು ಭಾವಿಸ್ತೇನೆ. ಅಂಡ್ ಥ್ಯಾಂಕ್ ಯು. ನಾಣಿ ಸರ್ ಅದನ್ನೇ ಹೇಳಿದೆ, ನಾವೆಲ್ಲ ಆತ್ಮೀಯರು ಒಂದು ಕಡೆ ನಾವು ಇಷ್ಟಪಡುವಂತ ವ್ಯಕ್ತಿಗಳು ಸಿಕ್ಕಿದಾಗ ನಾವು ಸಿಕ್ಸರ್ ಹೊಡಿತೀವಿ ಸರ್ ಅಂತ ಹೇಳಿದೆ ವಾಸ ಸರ್ಗೆ ಇದ್ದಾನೆ. ಏನಂತಂದ್ರೆ ಆ ಎಲ್ಲ ಪ್ರೀತಿ, ಈಗ ನಾವೇನು ಕೆಲಸ ಮಾಡ್ತೀವಿ, ಏನು ಆಕ್ಟ್ ಮಾಡ್ತೀವಿ ನಮ್ಮ ಪಾತ್ರಗಳನ್ನ, ಅದು ಬೇರೆ ವಿಚಾರ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಹೋಗ್ತೀವಿ ಶೂಟಿಂಗಿಗೆ ಅಂತ ಅನ್ನಿಸ್ಬೇಕು ನಮಗೆ. ಇವನ್ನೆಲ್ಲ ನಾವು ಯಾವಾಗ ಮೀಟ್ ಮಾಡ್ತೀವಿ, ಯಾಕಂದ್ರೆ ಅಷ್ಟು ಅದ್ಭುತವಾದ ಕ್ಷಣಗಳನ್ನ ನಾವೆಲ್ಲರೂ ಕಳೆದಿದ್ದೀವಿ. ಅದನ್ನ ನಡೆಸೋರು ಅಂಡ್ ನಮ್ಮ ಎಡಿಟ್ ಬಹಳ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಬಹಳ ಸೈಲೆಂಟ್ ಆಗಿರ್ತಾರೆ.
ಅಂಡ್ ಮನೋಹರ್ ಜೋಶಿ ಒಬ್ಬ ಅದ್ಭುತವಾದಂತ ಸಿನಿಮಾಟೋಗ್ರಫರ್, ನಾನು ಬಹಳ ಇಷ್ಟಪಡುವಂತ ವ್ಯಕ್ತಿ. ಆಮೇಲೆ ಕೂಗಾಟ ಚೀರಾಟ ಇರಲ್ಲ ಜಾಸ್ತಿ. ಅವರ ಡಿಪಾರ್ಟ್ಮೆಂಟ್ ನವರಿಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಯಾವತ್ತೂ ನಾನು ನೋಡಿಲ್ಲ. ಯಾವಾಗಲೂ ಬೇರೆಯವರೆಲ್ಲ ಕೆಲವರು ಕಿರ್ಚಾಟ ಮಾಡಿಯೇ ಟೆಕ್ನಿಕಲ್ ಕೆಲಸ ಮಾಡಬೇಕು ಅಂತ ಇರೋ ಕಡೆಗೆ ಈತ ಯಾವಾಗಲೂ ನಗ್ತಾನೆ ಇರ್ತಾರೆ. ಆಮೇಲೆ ಕೆಲಸನು ತುಂಬಾ ಫಾಸ್ಟ್ ಅಂಡ್ ಐ ಲವ್ ಇಟ್. ಅಂಡ್ ಅವರ ಜೊತೆಲೆ ಸಾಕಷ್ಟು ಒಂದು 3-4 ಚಿತ್ರಗಳನ್ನ ನಾವು ಮಾಡಿದ್ದೇವೆ. ಅಂಡ್ ಅದ್ಭುತವಾದಂತ ಒಂದು ಟೀಮ್ ಇದೆ. ಅಂಡ್ ಕಿಶನ್ ಬಹಳ ಏನು ಲೇಟೆಸ್ಟ್ ಆಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಇಲ್ಲಿ ಹೆಣ್ಮಕ್ಳ ಸಾಮ್ರಾಜ್ಯ ಸ್ವಲ್ಪ ಜಾಸ್ತಿ ಇದೆ ಈ ಚಿತ್ರತಂಡದಲ್ಲಿ. ನಮ್ಮ ಇವರು ಮೀರಾ ಅವರು ಸೌಜನ್ಯ ಈ ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆದಿದ್ದಾರೆ. ಬಹಳ ಅದ್ಭುತವಾದಂತ ಬರಹಗಾರ್ತಿ. ಅಂಡ್ ಕುವೆಂಪು ಅವರಿಂದ ಪ್ರಭಾವಿತರಾಗಿರೋರು. ಬಹಳ ಸ್ಟ್ರಾಂಗ್ ಆಗಿದೆ ಅವರ ಬರವಣಿಗೆ. ಅಂಡ್ ಅಫ್ಕೋರ್ಸ್ ಐಶ್ವರ್ಯ ಹೊಸ ಪರಿಚಯ ನಮಗೆ. ಅಂಡ್ ಕಾಸ್ಟ್ಯೂಮ್ಸ್ ಕಾಣ್ತಾ ಇದೆ ಎಲ್ಲರ ಮೇಲೂ, ಬಹಳ ನಿಮ್ಮ ಮೇಲೂ ಇದೆ. ಅಂಡ್ ಹಾಕೊಂಡ್ರವ್ರು ಎಲ್ಲರ ಮೇಲೂ ಬಹಳ ಅದು ನಳಿಸ್ತಾ ಇದೆ, ಖುಷಿಯಾಗಿದೆ. ಒಟ್ಟಾರೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವಾಸ ಸರ್, ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಯು. ನಾವಿಲ್ಲಿ ವೇದಿಕೆ ಹತ್ತೋಕ್ ಮುಂಚೆ ನೀವು ಬಹಳ ಪ್ರೀತಿ ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ರಿ. ಅದು ನಮಗೆ ಇನ್ನಷ್ಟು ಪ್ರೋತ್ಸಾಹ, ಇನ್ನಷ್ಟು ಉತ್ತೇಜನ. ಎಲ್ಲೋ ನಾವು ಈ ಹೊಗಳಿಕೆಯಲ್ಲಿ ಬಹಳ ಉಪ್ಪುಬಿಟ್ಟು ಮುಂದಿನ ಇದರಲ್ಲಿ ಕೆಲಸ ಕೆಡಿಸ್ಕೋಬಾರ್ದು ಅಂತ ಬಹಳ ಎಚ್ಚರಿಕೆಯಿಂದ ಇರೋ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ವೇಷಗಳು ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮಗೂ ಬೆಸ್ಟ್ ವಿಶಸ್ನ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪತ್ರಿಕಾ ಮಾಧ್ಯಮದ ಹಿರಿಯರಿಗೆಲ್ಲ ಬಂದಾಗ ವೇದಿಕೆ ಮೇಲಿರುವಂತಹ ಎಲ್ಲ ಅಪ್ರತಿಮ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರೂ ನಿಮ್ಗೆ ಗೊತ್ತಿದ್ದಾರೆ. ಇವ್ರ ಜೊತೆಯಲ್ಲಿ ನಾನೊಂದು ಪಾತ್ರ ಮಾಡ್ತಾ ಇದ್ದೀನಿ ಅಂದರೆ ನನಗೊಂದು ಹೆಮ್ಮೆ. ಇನ್ನು ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ, ನಾವು 2-3 ಸಿನಿಮಾ ಜೊತೆಯಲ್ಲಿ ಮಾಡಿದ್ವಿ. ನನಗೆ ಆಗಲೇ ಅನ್ನಿಸ್ತಾ ಇತ್ತು ಅವರ ಓಡಾಟ, ಅವ್ರ ಕೆಲಸ ಎಲ್ಲ ನೋಡಿದಾಗ ಇವರು ಆದಷ್ಟು ಬೇಗ ನಿರ್ದೇಶಕರಾಗಿದ್ದಾರೆ ಅಂತ. ಅವತ್ತು ಹೇಳಿದ್ದೆ ನಾನು, ಬಿಟ್ಬಿಡಿ ಇದೆಲ್ಲ ಬೇಡ, ಸ್ವತಂತ್ರ ಬಾವುಟೈನ್ ಇರಲಿ. ಇವತ್ತು ಆ ದಿನ ಬಂದಿದೆ, ತುಂಬ ಖುಷಿ ಆಯಿತು. ಸ್ಕ್ರಿಪ್ಟ್ಗೂ ನಮ್ಮನ್ನೆಲ್ಲ ಕರೆದು ಬಳಸ್ಕೊಂಡು ರೂಮೆಲ್ಲ ನಮ್ಮನ್ನೆಲ್ಲ ಕೂರಿಸಿ ಏನೇನು ಬೇಕು, ಸರಿನಾ ಇದಿಲ್ವಾ ಅಂತ ನಮಗೆ ಏನು ಗುರು ಕೊಟ್ಟು ಅದನ್ನು ಹೇಳಿದ್ವಿ. ಮೇಡಮ್ ಚೆನ್ನಾಗಿ ಬರೆದಿದ್ದಾರೆ, ದಯವಾಗಿಲ್ಲ. ಇದ್ರ ಜೊತೆಗೆ ನಮಗೆ ನನ್ನ ಅಣ್ಣ ಅದಕ್ಕೆ ಇದ್ದಂಗೆ ಇವರು ಇವರಿಬ್ಬರು ನಮಗೆಲ್ಲೇ ಒಂದು ತುಂಬಾ ಚೆನ್ನಾಗಿ ನಮ್ಮನ್ನು ಭಾವಿಸ್ತಾರೆ. ಸ್ವಂತ ಮನೆ ತರ ಇರ್ತಾರೆ ನನಗೆ. 3ನೇ ವಿಚಾರ ಅಂದ್ರೆ, ಈ ನಾಟಕ ಮಾಡೋದ್ರಲ್ಲಿ ಒಂದು ಖುಷಿ ನನಗೆ. ನಮ್ಮ ತಂದೆ ತಬಲಾ ಮಾಸ್ಟರ್ ನಾಟಕ ಕೊರಟಗೆರೆಯಲ್ಲಿ. ಆ ಸುತ್ತ ಪೌರಾಣಿಗೆ ಯಾರು ಇಲ್ಲ. ಅವ್ರ ಜೊತೆ ನಾನು ಟ್ಯಾಮ್ಲಿನ್ ಹಾಕಕ್ಕೆ ಹೋಗ್ತಾ ಇದ್ದೆ ಮುಂದೆಗಡೆ ತೇಗ್ರಗಡೆ ಕೂತ್ಕೊಂಡು. ಅದನ್ನೆಲ್ಲ ನೋಡಿದ ಕನಸು ಇವತ್ತು ನಾನು ಈ ಪಾತ್ರ ಮಾಡೋ ಥರ ಆಗ್ಬಿಡ್ತಲ್ಲ, ಅದನ್ನು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮಪ್ಪ ತಬಲಾ ಬಾರಿಸ್ತಾ ಇದ್ರು, ನಾನು ಇಲ್ಲಿ ಹಾರ್ಮೋನಿ ಬಾರಿಸ್ತೇನೆ. ಹಾರ್ಮೋನಿ ಬಾರಿಸೋರು ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು. ಇನ್ನು ಮಿಕ್ಕಿದೆಲ್ಲ ನಿಮಗೆಲ್ಲ ಹೇಳಿದ್ದಾರೆ. ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್, ಎಲ್ಲ ಸುಮನಸ್ಸುಗಳು ಸೇರಿರೋದ್ರಿಂದ ಕೆಲಸ ತುಂಬಾ ಚೆನ್ನಾಗಿದೆ. ನಿಮ್ಮ ಆಶೀರ್ವಾದ ನಮಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸಿನಿಮೋತ್ಸಾಹಿಗಳಿಗೆ ನಮಸ್ಕಾರ. ವೇಷಗಳು ಅನ್ನುವಂತಹ ಕಥೆ ರವಿ ಬೆಳಗೆರೆ ಸರ್ ಬರೆದಿರುವಂತಹ ಸಣ್ಣ ಕಥೆಗಳಲ್ಲಿ ಆಯ್ಕೊಂಡಿರುವಂತಹ ಒಂದು ಕಥೆ. ಇದರ ಮೇಲೆ ನಾವು ಸ್ಕ್ರಿಪ್ಟ್ ಮಾಡಿ ಈ ಸಿನಿಮಾವನ್ನ ಮಾಡ್ತಾ ಇದೀವಿ. ಹೆಸರು ವೇಷಗಳು ಅಂತ ಇರಬಹುದು. ಇಲ್ಲಿ ನಾವು ಸ್ಟೇಜಿನ ಮೇಲೆ ಹಾಕುವಂತಹ ವೇಷ ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ಸಹ ನಾವೆಲ್ಲರೂ ವೇಷಗಳು ಹಾಕೊಂಡೇ ಓಡಾಡ್ತಿರೋದು. ನಿಮ್ಮ ಮನೆಯಲ್ಲಿ ನೀವು ಅಣ್ಣ ತಮ್ಮಂದ್ರು, ಅಪ್ಪ ಮಗ ಆಗಿರ್ತೀರ. ಆದ್ರೆ ಇಲ್ಲಿಗೆ ಬಂದಾಗ ನೀವು ಮಾಧ್ಯಮ ಮಿತ್ರರಾಗಿದ್ದೀರಾ. ನಮ್ಮ ಮನೆಯಲ್ಲಿ ನಾನು ಮಗಳಾಗಿರ್ತೀನಿ ಅಥವಾ ತಂಗಿ ಅಕ್ಕ ಆಗಿರ್ತೀನಿ. ಇಲ್ಲಿಗೆ ಬಂದಾಗ ನಾನು ಹೇಗೆ ನಟನೆ ಮಾಡ್ತೀನೋ, ನಮ್ಮ ದೈನಂದಿನ ಜೀವನದಲ್ಲೂ ನಾವು ಬೀದಿಯಲ್ಲಿ ಹೋದ್ರೆ ಒಂದು ಸಿಟಿಸನ್ ಆಗಿರ್ತೀವಿ, ಬ್ಯಾಂಕ್ ಹೋದ್ರೆ ಅಲ್ಲಿ ನಾವು ಸ್ಟಾಫ್ಗೆ ಮಾತಾಡುವಂತಹ ಕಸ್ಟಮರ್ಸ್ ಆಗಿರ್ತೀವಿ. ಇದೇ ರೀತಿ ಒಂದೊಂದು ರೋಲ್ಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ಲೇ ಮಾಡ್ತೀವಿ. ಇಲ್ಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಬಂದಾಗ ಹೊರಗೆ ಹಾಕುವಂತಹ ವೇಷದ ಜೊತೆ ಒಳಗೆ ಹಾಕೊಂಡಿರುವಂತಹ ವೇಷಗಳನ್ನ ತೋರಿಸುವಂತಹ ಒಂದು ಸೂಕ್ಷ್ಮ ಎಳೆಯನ್ನ ತಗೊಂಡು ಈ ಸಿನಿಮಾವನ್ನ ಮಾಡ್ತಾ ಇದೀವಿ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಇವತ್ತು ಪುಟ್ಟಣ್ಣ ಕಣಗಾಲ್ಸರ್ ಅವರ ಹುಟ್ಟಿದ ಹಬ್ಬ. ಅವರು ರಂಗನಾಯಕಿ ಸಿನಿಮಾವನ್ನ ಮಾಡಿದ್ರು. ಅಂಥದ್ದೇ ಪಾತ್ರ ಮಾಡ್ಬೇಕು ಅನ್ನುವಂತಹ ಕನಸು ಸಾಕಷ್ಟು ಇತ್ತು. ಇಬ್ಬರಿ ಕಬ್ಬಿದ ಎಳೆಯಲ್ಲಿ ಸಿನಿಮಾ ಮಾಡಿದ್ಮೇಲೆ ಒಂದು ಯಾವಾಗಲೂ ಕಾಂಟೆಂಟ್ ಬೇಸ್ಡ್ ಸಿನಿಮಾ ಮಾಡ್ಬೇಕು, ಕಾಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಎಲ್ಲರೂ ಹೇಳುವಾಗ ನನಗೆ ಸಿಕ್ಕಂತ ಒಂದು ಅದ್ಭುತ ಅವಕಾಶ. ಈ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ.
ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಅಲ್ಮೇಲು ಅನ್ನುವಂತಹ ಪಾತ್ರಕ್ಕೆ ಜೀವ ತುಂಬಿಸಿ ಅದನ್ನ ಪೋಷಣೆ ಮಾಡಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಇವತ್ತು ನಮ್ಮ ಮೊದಲನೇ ಚಿತ್ರೀಕರಣ ಮೊದಲನೇ ದಿನ, ಮುಹೂರ್ತ ಆಗಿದೆ. ನೀವೆಲ್ಲರೂ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಗೆಲ್ರಿಗೂ ಹಾರೈಸಿ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಈಗ ಆಲ್ರೆಡಿ ಹೇಳಿದ್ದಾರೆ. ಇವರು ಎಲ್ರ ಮುಂದೆ ನಾನು ಇನ್ನೂ ತುಂಬಾ ಚಿಕ್ಕವಳು. ಇವರೆಲ್ಲ ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಸ್ಟ್ರೆಂತ್ ಏನಂತಂದ್ರೆ ಎಲ್ಲರೂ ಕೂಡ ನಾಟಕ ತಂಡದಲ್ಲಿ ಕೆಲಸ ಮಾಡಿರುವಂತಹ ತಂತ್ರಜ್ಞರು, ಕಲಾವಿದರು, ರಂಗಕರ್ಮಿಗಳು. ಹಾಗಾಗಿ ಇವರಿಂದ ಕಲಿಯೋದು ನನಗೆ ಆಫ್ ಸೆಟ್ ಕೂಡ ತುಂಬಾ ಇರುತ್ತೆ ಅನ್ನೋದನ್ನ ನಾನು ಭಾವಿಸ್ತೀನಿ. ಇವ್ರಗಳ ಬಗ್ಗೆ ಎಲ್ಲ ನಾನು ಮಾತಾಡೋದಕ್ಕೆ ತುಂಬಾ ಚಿಕ್ಕವಳು, ಬಟ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಆಲ್ ದೀಸ್ ಬ್ಯೂಟಿಫುಲ್ ಆರ್ಟಿಸ್ಟ್ಸ್ ಅಂಡ್ ಟೆಕ್ನಿಷಿಯನ್ಸ್. ಅಂಡ್ ನಮ್ಮೆಲ್ರಿಗೂ ನಾನೇ ಆಲ್ ದ ಬೆಸ್ಟ್ ಅಂತ ಹೇಳ್ಕೊತೀನಿ. ಚೆನ್ನಾಗಿ ಮಾಡೋಣ, ಒಳ್ಳೇದಾಗ್ಲಿ. ನನ್ನ ಪಾತ್ರದ ಹೆಸರು ಅಲಮೇಲು ಅಂತ. ಇದು ರಂಗನಾಯಕಿ ಅಲಮೇಲು ಆಗ್ಬೋದಲ್ವಾ? ಅದೇ ಇಲ್ಲ, ನಾಗರಹಾವು ಅಲಮೇಲು ಸರ್, ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ನನ್ನ ಪಾತ್ರದಲ್ಲೂ ಅಷ್ಟೇ. ಈಗ ನಾವು ಕನ್ನಡದಲ್ಲಿ ಗಾದೆ ಮಾತುಗಳನ್ನ ಕೇಳಿದೀವಿ, ಹೊಟ್ಟೆಗೆ ಹಿಟ್ಟಿಲ್ದೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋದು, ಅಥವಾ ಮನೇಲಿ ಇಲಿ ಬೀದಿಲಿ ಹುಲಿ ಅನ್ನೋ ಅಂತ. ಅಂದ್ರೆ ಮನೆ ಒಳಗಡೆ ಒಂಥರ ಇದ್ರುವೆ ಹೊರಗಡೆ ಇನ್ನೊಂಥರ ಇರುವಂತಹ ವೇಷಗಳನ್ನ ಹಾಕೊಂಡು ಬದುಕೋರು. ಅಲ್ಮೇಲೂ ಸಹ ಹಾಗೆ, ಒಳಗೆ ಅವಳ ಆಸೆಗಳೇನಿದೆ, ಕನಸುಗಳೇನಿದೆ, ಅದನ್ನ ನೀವು ಈ ಸಿನಿಮಾದ ಮೂಲಕ ನೋಡ್ಬೇಕು. ಆದ್ರೆ ಹೊರಗಡೆ ನಾನೀಗ ನಿಮ್ಗಳ ಮುಂದೆ ಹಾಕಿರುವಂತಹ ವೇಷ, ಇಲ್ಲಿ ಒಂದು ಭರತನಾಟ್ಯಂ ಕಾಸ್ಟ್ಯೂಮ್ ಅಲ್ಲಿ ಆಗಿ ಡಾನ್ಸ್ ಮಾಡ್ತಿರುವಂತಹ ವೇಷ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಸಿನಿಮಾ ನೋಡ್ಬೇಕು. ಇಲ್ಲ ಸರ್, ಇಲ್ಲ ನಂಗೆ ಯಾವಾಗ್ಲೂ ಕ್ಯಾಮ್ರಾ ಮುಂದೆ ನಿಲ್ಲೋದಕ್ಕೆ ಇಷ್ಟ, ಕ್ಯಾಮ್ರಾ ಹಿಂದಿಗಿಂತ. ಹಾಗಾಗಿ ಸೂಕ್ಷ್ಮ ಪಾತ್ರ ಸರ್. ನಂದು ಒಬ್ಬಳೇನೆ ಅಂತ ಅಲ್ಲ, ಇಲ್ಲಿ ಸಿಂಹಣ್ಣ, ಬಸಪ್ಪ, ಚೆನ್ನೀರ, ಪಾಂಡಪ್ಪ ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರ ಪಾತ್ರದ ಪರಿಚಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬಹುಶಃ ನೀವು ಸಿನಿಮಾವನ್ನ ನೋಡುವಾಗಲೇ ಅವರು ಎಲ್ಲಿಂದ ಬಂದಿದ್ದಾರೆ, ಯಾತಕ್ಕಾಗಿ ಹೀಗೆ ಆಡ್ತಾ ಇದ್ದಾರೆ, ಏನನ್ನ ಆಲೋಚಿಸಿ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಬಿಡಿಸ್ತಾ ಹೋಗಬಹುದು. ಹಾಗಾಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇಷಗಳು ಸಿನಿಮಾ ತಂಡದಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಒಂದು ಚಿಕ್ಕ ಪರಿಚಯ ನನ್ನ ಬಗ್ಗೆ. ನನ್ನ ಹೆಸರು ಭರತ್ ಬೋಪಣ್ಣ ಅಂತ. ಕನ್ನಡ ಚಿತ್ರರಂಗದಲ್ಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿ ಅದಾದ ನಂತರ ನನ್ನ ಜರ್ನಿ ತಮಿಳ್ ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಮುಂದೆ ಹೋಯಿತು. ಅದಕ್ಕೂ ಆ ಕಾರಣಕ್ಕೋಸ್ಕರ ಒಂದು ಚಿಕ್ಕ ಗ್ಯಾಪ್ ಆಯಿತು. ಇವಾಗ ವೇಷಗಳು ಸಿನಿಮಾ ಮುಖಾಂತರ ಮತ್ತೆ ನಾನು ಕನ್ನಡ ಸಿನಿಮಾ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ವೇಷಗಳು ಸಿನಿಮಾ ಕತೆ ಕೇಳಿದ ತಕ್ಷಣ ನನಗೆ ಮಾಡಬೇಕು ಅಂತ ಅನಿಸ್ತು. ಆ್ಯಕ್ಚುಲಿ ಸರ್, ನಾನು ತುಂಬ ಯೋಚನೆ ಮಾಡಲಿಲ್ಲ. ಬೆಳಿಗ್ಗೆ ಕತೆ ಕೇಳಿದೆ, ಸಂಜೆ ಓಕೆ ಅಂತ ಅಂದ್ಬಿಟ್ಟೆ. ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ವಿಷಯಗಳು ನನಗೆ ಎಕ್ಸೈಟಿಂಗ್ ಅನ್ನಿಸ್ತು. ಪ್ರಮುಖವಾಗಿ ನನ್ನ ಪಾತ್ರ ಹಾಗೂ ಕತೆ. ಪ್ರಮುಖವಾಗಿ ಕತೆ, ಅದಾದ ನಂತರ ಪಾತ್ರ. ಸೊ ಇಲ್ಲಿ ನಾಯಕ ನಟ ಅನ್ನೋ ಹೆಗ್ಗಳಿಕೆಗಿಂತ ಒಂದು ಉತ್ತಮ ನಟ ಅಂತ ಗುರುತಿಸ್ಕೊಳ್ಳುವಂತ ಒಂದು ಪಾತ್ರ ಇದು. ಅಷ್ಟು ಸಾಮರ್ಥ್ಯ ಇದೆ ಆ ಪಾತ್ರಕ್ಕೆ, ಆ ಕಥೆಗೆ. ಸೊ ಅದಕ್ಕೆ ಏನು ಡೆಡಿಕೇಶನ್, ಐ ವಿಲ್ ಗಿವ್ ಮೈ 100% ಆಸ್ ಪ್ರಾಮಿಸ್. ಆ್ಯಂಡ್ ಹೇಳಬೇಕು ಅಂತಂದ್ರೆ, ಈ ಸಿನಿಮಾದ ತಾರಾವರ್ಗ ಶ್ರೀನಗರ್ ಕಿಟ್ಟಿ ಸರ್, ಶರತ್ ಸರ್, ಅಂಕಿತಾ ಅಮರ್ ಅವರು, ಕಮಲನಾನಿ ಸರ್, ಸೊ ಇವರೆಲ್ಲ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋಷ್ಟು ನನ್ನ ದೊಡ್ಡವರಲ್ಲ, ಬಟ್ ಎಲ್ರಿಗೂ ಅವ್ರದೇ ಆದಂಥ ಒಂದು ವರ್ಸಟ್ಯಾಲಿಟಿ ಇದೆ. ಕಿಟ್ಟಿ ಸರ್ ಬಗ್ಗೆ ಹೇಳಲೇಬೇಕು. 2020 ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿದ್ದು. ಸೊ ಪ್ರಮೋಷನ್ ಟೈಮಲ್ಲಿ ಹಾಸನಲ್ಲಿ ಒಂದು ಇವೆಂಟ್ ಹೋಗಿದೆ. ಸೊ ಅವ್ರನ್ನ ಅವತ್ತೇ ಫಸ್ಟ್ ಟೈಮ್ ನಾನು ಭೇಟಿಯಾಗಿದ್ದು. ಸೊ ಸ್ಟೇಜಲ್ಲಿ ನನಗೆ ನನ್ನ ಸಿನಿಮಾದ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡಿ ನನಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಸೊ ಅವಾಗ ನಾನು ಸಿನಿಮಾ ತುಂಬ ಹೊಸಬ, ನನಗೆ ಸಪೋರ್ಟ್ ಬೇಕಿತ್ತು. ಸೊ ಕಿಟ್ಟಿ ಸರ್ ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ರು. ಸೊ ಅವ್ರಿಗೆ ಅದಾದ ನಂತರ 5 ವರ್ಷ ಆದ್ಮೇಲೆ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಥ್ಯಾಂಕ್ಸ್ ಹೇಳುವಂತ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಅವರಿರುವಂಥ ಸಿನಿಮಾದಲ್ಲಿ ನಾನು ಕೂಡ ಇದ್ದೀನಿ ಅನ್ನೋದು ನನಗೆ ಇನ್ನೂ ಖುಷಿನೇ ಅನ್ನಿಸ್ತು. ಇದ್ರ ಜೊತೆಗೆ ಸಿನಿಮಾದ ಸ್ಟೋರಿ ಹೇಳಿದ ತಕ್ಷಣ ನನಗೆ ಮ್ಯೂಸಿಕ್ ಸಮೇತ ಕೇಳಿಸಿದ್ರು. ಹರ್ಷ ಸರ್ ಅದ್ಭುತವಾದಂಥ ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದಾರೆ. ಕವಿರಾಜ್ ಸರ್ ಬ್ಯೂಟಿಫುಲ್ ಆಗಿ ಲಿರಿಕ್ಸ್ನ ಬರೆದಿದ್ದಾರೆ. ಮೊದಲನೇ ಸಾರಿ ಹಾಡು ಕೇಳಿದ ತಕ್ಷಣ ಅದು
ಮುಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅಷ್ಟು ಕ್ಯಾಚಿ ಆಗಿದೆ ಸಾಂಗ್. ಇಟ್ಸ್ ಅ ಕ್ಲಾಸಿಕ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ಆ್ಯಂಡ್ ರೋಲರ್ ಕೋಸ್ಟರ್ ಆಫ್ ಇಮೋಷನ್ಸ್. ಅಷ್ಟು ಚೆನ್ನಾಗಿ ಕಥೆ ಮೂಡಿ ಬಂದಿದೆ. ಇನ್ನು ಮುಖ್ಯವಾಗಿ ನಮ್ಮ ಕೊರಿಯೋಗ್ರಾಫರ್ಸ್ ಹರಿಣಿ ಮ್ಯಾಮ್ ಆ್ಯಂಡ್ ಮದನ್ ಸರ್ ಬಗ್ಗೆ ಮಾತಾಡಲೇಬೇಕು. ನನಗೆ ಅವ್ರು ತುಂಬ ಸ್ಪೆಷಲ್. ಏನಕ್ಕೆ ಅಂತಂದರೆ ನನ್ನ ಮೊದಲನೇ ಸಿನಿಮಾದ ಕೊರಿಯೋಗ್ರಾಫರ್ಸ್ ಅವರು. ಸೊ ಇವಾಗ ಮತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಸಿನಿಮಾ ಸಿಗೋದು ಅವರೇ ಕಾರಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ್ಯಸ್ ಪ್ರಾಮಿಸ್ಡ್ ಐ ಗಿವ್ ಮೈ 100%. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇವತ್ತೊಂದು ಪಾಸಿಟಿವ್ ನೋಟಲ್ಲಿ ನಮ್ಮ ಸಿನಿಮಾನ ಶೂಟಿಂಗ್ ಶುರು ಮಾಡಿದ್ದೀವಿ 3 ಆಗಿ. ಸೊ ಎಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ಎಸ್, ಈ ಸಿನಿಮಾದಲ್ಲಿ ನಾನು ಚೆನ್ನೀರ ಅಂತ ಪಾತ್ರ ಮಾಡ್ತಾ ಇದ್ದೀನಿ. ಚೆನ್ನೀರ. ಸೊ ಇದು ಒಬ್ಬ ಮುಗ್ಧ ಹುಡುಗ, ಅವನಿಗೆ ವೇಷ ಹಾಕೋದು, ಅದಾದ ನಂತರ ಅವನ ಪ್ರೀತಿ, ಇದೆರಡು ಬಿಟ್ಟು ಬೇರೆ ಅವ್ನಿಗೆ ಯಾವ ಪ್ರಪಂಚವೂ ಇಲ್ಲ. ಸೊ ಈ ತರದೊಂದು ಪಾತ್ರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಶನ್ ಅವರಿಗೆ ಶುಭಾಶಯಗಳು. ನಿಮ್ಮ ಈ ಯಾತ್ರೆ ದೊಡ್ಡ ಯಶಸ್ಸು ಪಡೀಲಿ ಅಂತ ಹಾರೈಸ್ತೀನಿ. ಕಿಶನ್ ಅವರು ಬಹಳ ಹಿಂದಿನಿಂದ ಬಲ್ಲೆ. ಈಗ ನಾವು ಊರಿಗೆಲ್ಲ ಹೋದಾಗ ಹುಡುಗರು ಸಿಕ್ಕರೆ ಕೇಳ್ತಾ ಇರ್ತೀವಿ, ಯಾವಾಗ ಮದುವೆ ಯಾವಾಗ ಅಂತ. ಇವ್ರು ಸಿಕ್ಕಾಗೆಲ್ಲ ಕೇಳ್ತಾ ಇರ್ತಿದ್ವಿ, ಯಾವಾಗ ಅಂತ. ಈಗ ಕಂಕಣ ಬಲ ಕೂಡಿ ಬಂದಿದೆ ಸಿನಿಮಾಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸಿನಿಮಾ ಮತ್ತು ರಂಗಭೂಮಿ 2 ಅದ್ಭುತ ಕಲಾ ಪ್ರಕಾರಗಳು. ಇಲ್ಲಿ ಸಿನಿಮಾ ಮೀಟ್ಸ್ ರಂಗಭೂಮಿ ಅಂತ ಹೇಳ್ಬೇಕು. ಯೂಶಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹೊಸ ನಿರ್ದೇಶಕ ನಾನು ಗಮನಿಸಿದಾಗೆ ತುಂಬ ಚೆನ್ನಾಗಿ ಕತೆ ಮಾಡ್ಬೇಕಾದ್ರೆ ಅದಕ್ಕೊಂದು ಒಳ್ಳೆ ಬ್ಯಾಕ್ ಡ್ರಾಪ್ ಕಟ್ಕೊಡುವಲ್ಲಿ ಕೆಲವು ಟೈಮ್ ವಿಫಲ ಆಗಿದ್ದು ನೋಡಿ. ಇನ್ನೊಂದು ಯಾವುದೋ ಬ್ಯಾಕ್ ಡ್ರಾಪ್ ಈ ಕತೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇಲ್ಲಿ ಒಂದು ನಾಟಕದ ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ನಡೆಯುತ್ತೆ, ಒಂದು ಪ್ರೇಮ ಕಥೆ ನಡೆಯುತ್ತೆ. ಸೊ 2 ಅದ್ಭುತ ಕಲಾ ಪ್ರಕಾರಗಳ ಸಂಗಮ ಆಯಿತು. ಬಹಳ ಅದು ತುಂಬ ಒಳ್ಳೆಯ ಅಂಶ ಈ ಸಿನಿಮಾ. ನಮಗೆ ತುಂಬ ಇಷ್ಟವಾದ ಅದೇನು. ಜೊತೆಗೆ ನಾನು ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಹರ್ಷ ಅವ್ರ ಜೊತೆ ನಿರ್ದೇಶಕರ ಜೊತೆ ಕೂತಾಗ ಸಾಂಗ್ನ ಯೂಶಲಿ ಕಂಪೋಸ್ ಮಾಡ್ತೀವಿ. ಸಾಮಾನ್ಯವಾಗಿ ಅದು ಡಿಟ್ಯಾಚ್ಡ್ ಇರುತ್ತೆ ಕಥೆಯಿಂದ ಬಹುತೇಕ. ಅಂದರೆ ನಾವು ನಿರ್ದೇಶಕರ ಜೊತೆ ತೀರಾ ಕತೆ ಬಗ್ಗೆ ಯೋಚನೆ ಮಾಡೋದು. ಇಲ್ಲಿ ಸಾಂಗ್ನ ಡಿಸೈನ್ ಮಾಡಿದ್ದಾರೆ ಕತೆ ಒಳಗೆ, ಸ್ಕ್ರಿಪ್ಟ್ ಒಳಗಡೆ. ಸಾಂಗ್ ಸುಮ್ಮನೆ ಒಂದು ರಿಲ್ಯಾಕ್ಸ್ಗೆ ಬರೋದೇ ಇಲ್ಲ, ಕತೆ ಹೇಳೋಕೆ ಸಾಂಗ್ ಒಳಗೊಂದು ಕತೆ. ಆ ಥರ ಬಹಳ ಚೆನ್ನಾಗಿ ಬಹಳ ಮುತುವರ್ಜಿ ವಹಿಸಿ. ಹರ್ಷವ್ರು ಕೂಡ ಅಷ್ಟೇ, ಒಂದು ಯಾವಾಗ ಕತೆ ಇವ್ರಿಗೂ ಇದೆ, ಬಹಳ ಹಳೆ ಪಕ್ಷ. ಯಾವಾಗ ಇವ್ರಿಗೂ ಕೇಳ್ತೀವಿ, ಇವರಿಬ್ಬರು ಸೇರಿ ಒಟ್ಟಿಗೆ ಕಲ್ಯಾಣ ಆಗ್ತದೆ. ಗುಡ್, ಅದು ತುಂಬ ಖುಷಿಯ ವಿಷಯ. ಜೊತೆಗೆ ಈ ಕತೆ ಓಡಾಡುವ ವ್ಯಾಪ್ತಿ ಇದೆಯಲ್ಲ, ಅದು ತುಂಬ ದೊಡ್ಡದು. ಇಲ್ಲೆಲ್ಲೋ ಉತ್ತರ ಕರ್ನಾಟಕದ ಚಿಕ್ಕ ಊರಲ್ಲಿ ಶುರುವಾಗಿ ಮಧ್ಯಪ್ರದೇಶದ ಯಾವುದೋ ಊರು ಮಹೇಶ್ವರಿನ ಅಲ್ಲೆಲ್ಲ ತಿರುಗಾಡಿ ಬಂದು ಬಹಳ ಜೀವ ಇದೆ ಕತೆ. ಪ್ರತಿ ಸೀನಲ್ಲೂ ಏನೋ ಒಂದು ಅದನ್ನ ಒಂದು ಎಲ್ಲೋ ತಟ್ಟುವಂಥ ವಿಷಯಗಳು ಪ್ರತಿ ಸೀನಲ್ಲೂ ಸಿಗ್ತಾ ಹೋಗ್ತವೆ. ಹಾಗಾಗಿ ಬಹಳ ಒಳ್ಳೆ ಹೋಮ್ವರ್ಕ್ ಮಾಡಿಕೊಂಡು ಬಂದಿದ್ದೀರಾ. ನಿಮಗೆ ದೊಡ್ಡ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ಜೊತೆಗೆ ಒಳ್ಳೆ ತಾರಾಬಲದ ಜೊತೆ ಇದೆ. ಒಂದೇ ಒಂದು ಕೊನೆಯ ಮಾತು, ಜಾಸ್ತಿ ಮಾತ್ರ ಕಿಟ್ಟಿ ಸರ್ ಬಗ್ಗೆ ಹೇಳಬೇಕು. ನಾನು ಸುಮಾರು 1000 ಸಿನಿಮಾ ಕಾಣಬರ್ತಿದ್ದೆಲ್ಲ ಗೊತ್ತು. ಅದರಲ್ಲಿ 100 ಹೀರೋಗಳಿಗೆ ವಿಷ್ಣು ಸರ್ ಇಂದ ಶುರು ಮಾಡಿ ಇವಾಗಿನ ಮೊನ್ನೆ ಇಂದ್ರಜಿತ್ ಅವ್ರ ಮಗನ ತನಕ ಹಾಡ್ಬರ್ತಿದ್ವಿ. ಅದರಲ್ಲಿ ಹಾಡು ಬರೆದಾಗ ಒಬ್ಬ ಹೀರೋ ಹೇಳ್ತಾರೆ, ಪ್ರತಿ ಹಾಡಿಗೂ ಫೋನ್ ಮಾಡಿ ಅದನ್ನ ಮನಸಾರೆ ಮೆಚ್ಚೋದು. ಮೇಲ್ಗಡೆ ಮೆಚ್ಚುಗೆ ಅಲ್ಲ, ಅದು ಮನಸಾರೆ ಮೆಚ್ಚಿ ಮತ್ತೆ ಸ್ಫೂರ್ತಿ ಕೊಡೋದು, ಮತ್ತೆ ಒಳ್ಳೆಯ ಸಾಲುಗಳನ್ನು ಬರೆಯುವಂತೆ ಪ್ರೇರೇಪಣೆ ಮಾಡೋದ್ರಲ್ಲಿ ಮೊದಲಿಗ ಕಿಟ್ಟಿ ಸರ್. ತುಂಬಾ ಸರಿ ಖುಷಿಯಾಗಿ ಬೇಜಾರೇನು ಅಂದ್ರೆ, ಬೇಜಾರಲ್ಲ ಖುಷಿನೇ ಆಗ್ತಿದ್ವಿ. ನೀವು ಫೋನ್ ಮಾಡಿದ ಖುಷಿ ಕೆಲವು ನಿದ್ರನೇ ಬರಲ್ಲ. ಯಾವಾಗಲೂ ಅದೇ ಒಂದಕ್ಕೆ ಫೋನ್ ಮಾಡಿರ್ತೀರಾ, ಏನೋ ಹೊಗಳ್ಬಿಡ್ತೀರಾ, ಹೌದಾ ಹಿಂಗೆಲ್ಲ ಬರ್ಬಿಡ್ತೀರಾ, ಆ ಖುಷಿಗೆ ನಿದ್ದೆ ಹೋಗುತ್ತೆ. ಸರ್ ಸಂಜೀವ್ ಗೀತಾ ಇಲ್ಲ, ತುಂಬಾ ಒಳ್ಳೆ ಒಂದಿನ ವೈಬ್ ಇದೆ. ಈ ಸಿನಿಮಾದ್ರು ಅಷ್ಟೇ ತುಂಬಾ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ನಿರ್ದೇಶಕರು. ಒಟ್ಟಾರೆ ಈ ಸಿನಿಮಾ ಈ ಥರ ಕಂಟೆಂಟ್ ಬೇಸ್ಡು ಗಟ್ಟಿ ಕತೆ, ಗಟ್ಟಿ ಹಿನ್ನೆಲೆಯ ಸಿನಿಮಾಗಳು ಬರಬೇಕು ಮತ್ತು ಯಶಸ್ಸು ಗಳಿಸಬೇಕು. ಅದು ಇಂಡಸ್ಟ್ರಿಗೆ ಒಳ್ಳೆಯದು. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ. ಈ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರಗಳು. ಈ ಸಿನಿಮಾ ವೇಷಗಳು ಮೊದಲನೇದಾಗಿ ನಾನು ಅನ್ಕೊಂಡಿರ್ಲಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ನನ್ನ ಮ್ಯೂಸಿಕ್ ಸ್ಟಾರ್ಟ್ ಆಯ್ತಿದ್ದು. ಕಥೆ ಜೊತೆಗೆ
ಟ್ರಾವೆಲ್ ಆಗ್ತಾ ಹೋಯ್ತು. ಸಿನಿಮಾನ ಆಕ್ಚುಲಿ ನಾವೇನಂದ್ರೆ ಅಣ್ಣ ಡೈರೆಕ್ಷನ್ ಅಂತ ಅಲ್ಲ, ಎಲ್ಲ ಸೇರ್ಕೊಂಡು ಇದನ್ನ ಒಂದು ಸಿನಿಮಾನ ಕೋರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ, ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ ದೊಡ್ಡ ಶಕ್ತಿ ರೈಟರ್ಸ್, ಎಸ್ಪೆಷಲಿ ಲಿರಿಕ್ಸ್. ಒಂದು ಸಾಂಗ್ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಮತ್ತೆ ಇಡೀ ಸಿನಿಮಾನ ಕನೆಕ್ಟ್ ಮಾಡೋದಕ್ಕೆ ನಮಗೆ ಕವಿರಾಜ್ ಸರ್ ಈ ಸರಿ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಇವಾಗ ತನಕ ನಾನು ಸಾರ್ ಜೊತೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ, ಆದ್ರೆ ಈಗ ನನ್ಗೆ ಅವಕಾಶ ಮೂಡ್ ಬಂತು. ಅಂಡ್ ಬ್ಯೂಟಿಫುಲ್ ಸಿನಿಮಾದಲ್ಲಿ ಸಾಂಗ್ಸ್ ಇಂದನೇ ಒಂದು ಇಂಟ್ರೋಲ್ ಬ್ಲಾಕ್ ಕನೆಕ್ಟ್ ಮಾಡುವಂತ ಒಂದು ಜವಾಬ್ದಾರಿ ನನಗೆ ಕವಿರಾಜ್ ಸರ್ ಮೇಲಿದೆ. ನಾನು ಐ ಆಮ್ ವೇಟಿಂಗ್ ಫಾರ್ ದಟ್ ಇದಕ್ಕೆ. ಅಂಡ್ ಮನೋಹರ್ ಸರ್ ಆಗ್ಲಿ, ಕೆ ಕಲ್ಯಾಣ್ ಸರ್ ಆಗ್ಲಿ, ಎಲ್ಲ ದೊಡ್ಡ ದೊಡ್ಡ ರೈಟರ್ಸ್ ಎಲ್ಲರೂ ನಮ್ಗೆ ಇದರಲ್ಲಿ ಸಹಕರಿಸ್ತಾ ಇದ್ದಾರೆ. ಅಂಡ್ ಮೊದಲನೇದಾಗಿ ಗ್ರೇಟ್, ನನ್ಗೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಕಿಟಣ ಪ್ರತಿಯೊಂದು ಹೆಜ್ಜೆಲ್ಲೂ ಕಿಟಣ ಬಂದು ನಮ್ಮ ಜೊತೆಗೆ ಅಲ್ಲಿ ಸಾಂಗ್ಸ್ ಕೇಳಿ ಒಂದು ಪ್ರತಿಯೊಂದು ಇದರಲ್ಲೂ ನಮ್ಮ ಜೊತೆಗೆ ಅವ್ರ ಕಿಟಣ ಇರ್ತಾ ಇದ್ರು. ಒಂದು ತಾಳ ಮಿಕ್ಸಿಂಗ್ ಆಗ್ಲಿ, ಒಂದು ರಿದಮ್ ಮಿಕ್ಸಿಂಗು, ಒಂದು ಶಹನಾಯಿ ಮಿಕ್ಸಿಂಗ್ ಆಗ್ಲಿ, ಎಲ್ಲದಕ್ಕೂ ನಾವು ಬಂದು ನಮ್ಮ ಜೊತೆಗೆ ಯೂಸ್ ಟು ಬಿ ವಿತ್ ಅಸ್ ಆಸ್ ಅನ್ ಎನರ್ಜಿ. ಸೊ ಇದೆಲ್ಲ ಸೇರಿ ಒಂದು ಕಿಶನ್ ಅಣ್ಣಂದು ಏನ್ ವಿಷನ್ ಇತ್ತು, ಆ ವಿಷನ್ಗೆ ಏನೇನ್ ಬೇಕು ಎಲ್ಲಾನು ದೇವರು ಈ ಸಿನಿಮಾಕ್ಕೆ ಮಾಡಿಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಮ್ಮ ಮನೋಹರ್ ಸರ್ ಬಗ್ಗೆ ಹೇಳ್ಬೇಕು. ಈಸ್ ದ ಲೈಟ್ನಿಂಗ್ ಡಿಒಪಿ ಅಂತ ನಾನು ಹೇಳೋದ್ರೆ, ಈಸ್ ಸಚ್ ಎಸ್ ಫಾಸ್ಟೆಸ್ಟ್. ಅಂದ್ರೆ ಅವ್ರ ಥಾಟ್ ಪ್ರಾಸೆಸ್ ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ಅವ್ರ ಜೊತೆ ಕೆಲಸ ಮಾಡಕ್ಕೆ ಇಟ್ ಇಸ್ ಅ ಗ್ರೇಟ್, ತುಂಬಾ ಖುಷಿ ಆಗ್ತದೆ. ಅಂಡ್ ಗೆಳೆಯ ಅಕ್ಷಯ್, ಎಲ್ಲಾ ಸಿನಿಮಾದಲ್ಲಿ ಎಡಿಟರ್ ಲಾಸ್ಟ್ ಅಲ್ಲಿ ಬರ್ತಾರೆ. ನಮ್ಮ ಸಿನಿಮಾದಲ್ಲಿ ಎಡಿಟರ್ ಫಸ್ಟ್ ಇಂದಲೇ ನಾವು ಕತ್ತಿ ಹಾಕೊಂಡು ಬರ್ತಾ ಇದ್ದಾರೆ. ಅಂಡ್ ಅವ್ರು ಇರೋದ್ರಿಂದ ನಮ್ಗೆ ತುಂಬಾ ಕ್ಲಾರಿಟಿ ಇದೆ ಆಕ್ಚುಲಿ ಸಿನಿಮಾದ ಮೇಲೆ. ಸೊ ಈ ಟೋಟಲಿ ಇದರಲ್ಲಿ ಒಂದು ಮುಂದೆ ನಾನು ರಿವೀಲ್ ಮಾಡ್ತೀನಿ. ಸದ್ಯಕ್ಕೆ 12 ಬಂದ್ರೆ ಸರ್ ಸ್ಟೇಜ್ದು ಸಪ್ರೇಟ್ ಇದೆ, ಸಾಂಗ್ ಸಪ್ರೇಟ್ ಅಂತ ಇದೆ. ಎಲ್ಲ ಸೇರಿ ನಮ್ಗೆ ಒಂದು 12 ಅಂತ ಅನ್ಕೊಂಡಿದ್ದೀನಿ ಸರ್. ಇನ್ನು ನಾನು ಫೈನಲ್ ಇದು ಮಾಡಿಲ್ಲ. ಅವತ್ತಿಗೆ ನಾಟಕಗಳೆಲ್ಲ ಹಾಡುಗಳು ಜಾಸ್ತಿ ಇರ್ತಾ ಇತ್ತು. ಎಲ್ಲ ಹೊಸದಾಗಿ ರೀಕ್ರಿಯೇಟ್ ಮಾಡೋದು, ಎಲ್ಲ ಹೊಸದಾಗಿ ರೀಕ್ರಿಯೇಟ್ ಮಾಡಿರೋದು. ಅಂಡ್ ಸಿನಿಮಾ ಕತೆ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿ ಸಾಂಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ ಬೆಂಡ್ ಆಗ್ತದೆ. ಬಿಗಿನಿಂಗ್ ಡೇಸಿಂದ ನನಗೆ ಆಕ್ಚುಲಿ ಕಿಟ್ಟಣ ಬೇಕಾಗಿತ್ತು. ಫಸ್ಟು ನಾಟಕ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಡ ಅಂತ ಆಸೆ ಇತ್ತು. ಯಾವಾಗ ಕಿಟ್ಟಣ ಜೊತೆ ಹೋದಾಗ ಫಸ್ಟು ಕಿಟ್ಟಣ ಹೇಳ್ತಿದ್ರು, ಫಸ್ಟ್ ಆ್ಯಕ್ಟ್ ಆಗುತ್ತೆ, ಥಿಯೇಟ್ರಿಗೆ ಹೋಗೋದು, ಥಿಯೇಟರ್ ಹೋದಷ್ಟು ಎಲ್ಲ ವಿಷಯ ಗೊತ್ತಾಗುತ್ತೆ. ಥಿಯೇಟ್ರಿಗೆ ಹೋಗೋರು ಅನುಭವ ಇದ್ರು. ಸೊ ಅಲ್ಲಿಂದ ಥಿಯೇಟ್ರಿಗೆ ಹೋದೆ. ನಾನು ಕಲಾಕೃತಿ ಟೀಮಲ್ಲಿದ್ದೆ, ಸಮುದಾಯದಲ್ಲಿದ್ದೆ, ಸಮುದಾಯ ಟೀಮಲ್ಲಿದ್ದೆ, ಒಂದಷ್ಟು ನಾಟಕ ಮಾಡ್ತಿದ್ದೆ. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಮಾಡಬೇಕಾದ್ರೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಆ ಟೈಮಲ್ಲಿ ಒಂದಷ್ಟು ಕಥೆಗಳನ್ನ ನೋಡ್ತಿದ್ದೆ. ಆ ನೋಡೋ ಟೈಮಲ್ಲಿ ವೇಷಗಳು ಸಿನಿಮಾ ಆಸ್ ಇನ್ ಆ ಸ್ಕ್ರಿಪ್ಟ್ ಓದಿದಾಗ ಇಲ್ಲೋ ಒಂದು ಕಡೆ ನಾಟಕ ಅಂದ್ರೆ ಬೇರೆನೇ ಇದೆ. ಅದನ್ನ ನಾನು ನೋಡಿದ್ದೆ ಹತ್ತದಿಂದ, ಸ್ವಲ್ಪ ಅನುಭವಗಳಾಗಿತ್ತು. ಅದ್ರ ಮೇಲೆ ಇದು ಸಿನಿಮಾಗೆ ತುಂಬಾ ಚೆನ್ನಾಗಿರುತ್ತೆ, ಹೊಸತರ ಇರುತ್ತೆ ಅನ್ನೋದೊಂದು ಒಂದಷ್ಟು ಅನಿಸ್ತು. ಅದ್ರ ಮೇಲೆ ನಾನು ಫಸ್ಟು ಬಾಲಕನಿಗೆ ಹೋಗಿ ಕೇಳಿದಂಗೆ ಬಾಲಕ ತುಂಬಾ ಖುಷಿ, ನೀನು ಮಾಡೋದಾದ್ರೆ ಖಂಡಿತ ನನಗೆ ಸಾಥ್ ಕೊಟ್ಟು ಮಾಡು ಅಂತ ಹೇಳಿದ್ರು. ಅವರ ಫಸ್ಟು ಸಾಥ್ ನಂಗೆ ಇಲ್ಲಿವರೆಗೂ ಜೊತೆಗೆ ಕೊಟ್ಟಿದೆ. ಜೊತೆಲಿ ಕಿಟ್ಟಣ್ಣ ಅದಕ್ಕೆ ಸಪೋರ್ಟ್ ಮಾಡಿದವರು. ಅದಾದ್ಮೇಲೆ ರವಿ ಬೆಳಗೆರೆ ಫ್ಯಾಮಿಲಿ, ಲಲಿತಾ ಬೆಳಗೆರೆ, ಆಮೇಲೆ ಚೇತನಾ ಬೆಳಗೆರೆ, ಕರ್ಣ ಬೆಳಗೆರೆ, ಅವರೆಲ್ಲರೂ ಸಪೋರ್ಟ್ ಕೊಟ್ಟರು. ಅದಾದ್ಮೇಲೆ ಇದನ್ನು ಶುರು ಮಾಡಿದ್ದೀನಿ. ಅದಾದ್ಮೇಲೆ ಮಾಡ್ತಾ ನನಗೆ ತುಂಬಾ ಜನ ಆರ್ಟಿಸ್ಟ್, ಫಸ್ಟ್ ನಾನು ಅಂಕಿತಾ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವ್ರು ತುಂಬಾ ಖುಷಿಯಾಗಿ ಈ ಪಾತ್ರ ಕೇಳಾದ್ಮೇಲೆ ಮತ್ತೆ ಓದಿದ್ರು, ಇಲ್ಲ ಈ ಪಾತ್ರ ನಾನು ನಿಜವಾಗ್ಲೂ ಮಾಡ್ತೀನಿ, ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರು. ಫಸ್ಟು ನಾನು ಅಲ್ಲೇ ಎಲ್ಲ ಒಂದ್ ಕಡೆ ಬೆಲ್ ನೋಡಿದಷ್ಟು ಖುಷಿ ಆಯಿತು ನನಗೆ. ಸೊ ಆಫ್ಟರ್ ಕಿಟ್ಟಣ್ಣ, ಶರತ್ ಸಾರು ಅವ್ರನ್ನ ಮೀಟ್ ಮಾಡಿದೆ. ಸೊ ಅವರೊಂದಷ್ಟು ಹೇಳಿದ್ರು ವಿಷಯಗಳನ್ನ, ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು, ಖುಷಿ ಆಯ್ತು. ಅದಾದ್ಮೇಲೆ ಭರತ್ ಅವ್ರಿಗೂ ಅಪ್ರೋಚ್ ಮಾಡಿದ್ವಿ. ಅವ್ರಿಗೆ ಅಪ್ರೋಚ್ ಮಾಡಾದ್ಮೇಲೆ ಅವರು ಫಸ್ಟ್ ಯೋಚನೆ ಮಾಡಿದ್ರು. ಅದಾದ್ಮೇಲೆ ಒಳಗಡೆ ಬಂದಾದ್ಮೇಲೆ ತುಂಬಾ ಖುಷಿ ಪಟ್ರು. ಅದಾದ್ಮೇಲೆ ಇವಾಗ ಅದನ್ನು ಬದುಕ್ತಾ ಇದ್ದಾರೆ ಹೇಳ್ಬೇಕು ಅಂದ್ರೆ. ಸೊ ಚಂದಿರ ಪಾತ್ರದಲ್ಲಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅವ್ರು ನೋಡ್ತಿದ್ದಾಗೆ. ಆಮೇಲೆ ಇನ್ನ ಟೆಕ್ನಿಷಿಯನ್ಸ್ ವೈದ್ಯರು ಹೇಳ್ಬೇಕು, ಸಾರಿ ತಬಲಾಡಿ ಸಾರು,
ನಾಡಿ ಸರ್ ಬಗ್ಗೆ ಏನ್ ಹೇಳಂಗಿಲ್ಲ, ನನಗೆ ಸಂಜು ಬೆಟ್ಸ್ ಗೀತ ಮಾಡ್ಬೇಕಾದ್ರೆ ಪಾರ್ಟ್ 2 ಮಾಡ್ತಿದ್ದೆ. ಅವತ್ತೇ ನನ್ ಬೆಂಡ್ ತಟ್ಟಿದ್ರು ಅವರು. ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಹೇಳೋರು ನನ್ನ ಬಗ್ಗೆ, ಇಲ್ಲ ನೀನ್ ಮಾಡುವಂತ ಸಾಥ್ ಕೊಟ್ರು. ಅದಾದ್ಮೇಲೆ ಅವ್ರ ಜೊತೆಲಿ ಸುಮಾರು ದಿನ ಹೋಗಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೆ. ನಾಡಿ ಸರ್ ಎಲ್ಲದಕ್ಕೂ ಸಾಥ್ ಕೊಟ್ಟವ್ರು ನನಗೆ. ಸೊ ಈಗಲೂ ಆ ಸಾಥ್ ಕೊಡ್ತವ್ರೆ. ಥ್ಯಾಂಕ್ ಯು ನಾಡಿ ಸರ್. ಮತ್ತೆ ಮಾನೂರ್ ವಿಜಯಣ್ಣ ಅವರು ಅಷ್ಟೇ. ನಂಗೆ ರೀಸೆಂಟ್ ಆಗಿ ಪರಿಚಯ ಆಯ್ತು. ಶರತ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಕನೆಕ್ಟ್ ಆಗಿಲ್ಲ. ವೇಷಗಳು ಮಾಡ್ತಾ ಮಾಡ್ತಾ ಕನೆಕ್ಟ್ ಆದ್ವಿ. ಕನೆಕ್ಟ್ ಆದ ಮೇಲೆ ಮಾನೂರ್ ವಿಜಯಣ್ಣನ ಎನರ್ಜಿ ಬೇರೆನೇ ಇದೆ. ಸೊ ನಾಟಕ ಅಂದ್ರೆ ಕಂಪ್ಲೀಟ್ ಅವ್ರ ಟೀಮ್ ಇದೆ. ಸೊ ಸ್ಟೇಜ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಸೊ ಅವರು ಅಷ್ಟೇ ಸಾಥ್ ಕೊಟ್ರು. ಅದಾದ್ಮೇಲೆ ನನ್ನ ಟೆಕ್ನಿಷಿಯನ್ಸ್ ಆಸ್ ಎ ಡಿಸೈನರ್ ವಿಭಾಗ್, ಆಮೇಲೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಯಶಸ್ ಕರ್ಣ, ಆಮೇಲೆ ಮನೋಜ್ ಜೋಶಿ ಅವರು. ಆಕ್ಚುಲಿ ಸಿನಿಮಾಟೋಗ್ರಫರ್ದು ಸ್ವಲ್ಪ ಪ್ರಶ್ನೆಗಳಿತ್ತು ನನಗೆ. ಹೆಚ್ಚು ಕಡಿಮೆ ಒಂದು 2-3 ಜೊತೆ ಮಾತಾಡಿದ್ಮೇಲೆ ಮನೋಜ್ ಜೋಶಿ ಅವ್ರು ಸಿಕ್ಕಿದ ಮೇಲೆ ಅದು ಬೇರೆದೇ ಒಂದು ಎನರ್ಜಿ ಪಾಸ್ ಆಯ್ತು. ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡು ಅವ್ರು ಕೇಳಿಸ್ಕೊಂಡು ಮಾಡಂತ ಹೇಳಿದ್ರು. ಥ್ಯಾಂಕ್ ಯು. ಅದಾದ್ಮೇಲೆ ಎಡಿಟರ್ ನನ್ನ ಗೆಳೆಯ ಅಕ್ಷಯ್, ಅವರು ಅಷ್ಟೇ ಸಾಥ್ ಕೊಟ್ಟವ್ರೆ. ಬಿಗಿನಿಂಗ್ ಇಂದ ಜೊತೆಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಈ ಫಸ್ಟೇ ಏನ್ ಎಡಿಟ್ ಮಾಡಬೇಕು ಅಂತ ಫಸ್ಟೇ ಎಡಿಟ್ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಆಮೇಲೆ ಕವಿರಾಜ್ ಸರ್ ಅಂತೂ ನಿಜವಾಗ್ಲೂ ನಾವು ಆಫೀಸ್ಗೆ ಬಂದವರು ಲಿರಿಕ್ ಬರೆದು ಕೊಟ್ಟವ್ರೆ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು, ಕೆ ಕಲ್ಯಾಣ್ ಅವರು ಬರೆದಿದ್ದಾರೆ. ವಿ ಮನೋಹರ್ ಸರ್ ಜೊತೆ ಮಾತಾಡಿದ್ದೀವಿ. ಇನ್ನೊಂದಷ್ಟು ಜನ ಮಾತುಕತೆ ನಡೆಸ್ತಾ ಇದ್ದೀವಿ. ಮತ್ತೆ ನನ್ನ ರೈಟರು ಸೌಜನ್ಯ ಅವರು ಡೈಲಾಗ್ ವರ್ಷನ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗ್ ಬರ್ತಿದ್ದಾರೆ. ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ನಿಮ್ಗೆ ಆ ಡೈಲಾಗ್ಗಳು. ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಐಶ್ವರ್ಯ. ಸೊ ಅವರು ಅಷ್ಟೇ ಚೆನ್ನಾಗಿ ಕಲರ್ಫುಲ್ ಆಗಿ ನಾಟಕಕ್ಕೆ ಏನು ಬೇಕು ಅದನ್ನೆಲ್ಲ ಕಟ್ಕೊಡ್ತಾ ಇದ್ದಾರೆ ಕಾಸ್ಟ್ಯೂಮ್ನ. ಥ್ಯಾಂಕ್ ಯು. ಮತ್ತೆ ನಮ್ಮ ಮೀರಾ ಅವರು ಅಷ್ಟೇ. ಸೊ ಹೊಸಬ್ರು ಬಟ್ ಎನರ್ಜಿ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಇವತ್ತಿಂದ ಫೋಟೋ ದಾರಿ ಮಾಡಿದ್ವಿ. ಸಿನಿಮಾದಲ್ಲಿ ಹತ್ತತ್ರ ನಮ್ಮ ಪ್ರಕಾರ ಒಂದು 40 to 50% ನಾಟಕದೇ ಹೋಗುತ್ತೆ. ಅಡಿಷನ್ಸ್ ಅಂತ ಇದೆ. ಸೊ ಕತೆ ಹೋಗುತ್ತೆ. ನಾಟಕದ 40% ಇರುತ್ತೆ. ಸರ್ ಇದು ಬಿಗಿನಿಂಗು ಬಳ್ಳಾರಿಯಿಂದ ಶುರು ಆಗುತ್ತೆ ಕತೆ. ಬಳ್ಳಾರಿಯಿಂದ ಶುರು ಆಗಿ ಅಲ್ಲಿಂದ ಟ್ರಾವೆಲಿಂಗ್ ಥ್ರೂಟ್ ಕರ್ನಾಟಕ ತಿರುಗಾಟ ನಡೆಯುತ್ತೆ. ಅದಾದ್ಮೇಲೆ ಮಧ್ಯಪ್ರದೇಶಕ್ಕೆ ಹೋಗುತ್ತೆ. ಕೌಶಿಕ್ ಹರ್ಷ ನಿಜವಾಗ್ಲೂ ವೆರಿ ಸಪೋರ್ಟಿವ್. ಹೆಚ್ಚು ಕಡಿಮೆ 1 ವರ್ಷ ಆಯ್ತು. 1 ವರ್ಷದಿಂದ ಅವ್ರ ನನ್ನ ಜೊತೆಲಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಅನ್ನು ನಾವು ಪ್ಲಾನಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದು ವಿಷಲಿ ನಾನು ಹೇಳಾದ್ಮೇಲೆ ಅದು ಕಂಪೋಸ್ ಮಾಡ್ಕೊಡೋರು ಅವರು. ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ಅವರೇ ಹೇಳ್ತಾರೆ ಒಂದು ಚೆನ್ನಾಗಿ. ಮುಹೂರ್ತಕ್ಕೆ ಕ್ಯಾಮರಾ ಚಾಲನೆಯವರು ಶರತ್ ಸಾರು, ಮತ್ತೆ ಗಿಟಣ್ಣ, ಮತ್ತೆ ನಮ್ಮ ಕಲಾವಿದರು. ಓಕೆ, ಡಿಒಎಸ್ಪಿ ಆದವರು ರಾಜೇಶ್ ಅವರು ಕ್ಲಾಪ್ ಮಾಡ್ತಾರೆ. ಅವನ್ ಸ್ವಲ್ಪ ಭಯಸ್ತ ಆದ್ರಿಂದ ಮಾತಾಡ್ತ ಎಲ್ಲರೂ ಹೇಳ್ತೀವಿ. ಎಸ್, ಅವ್ನು ಈಗಲೇ ಹೆದರ್ಕೊಂಡ್ಬಿಟ್ಟವನೆ. ಇದು ಶಾಕುಂತಲ ದುಷ್ಯಂತ ಅಲೆಮಾರಿ ನಾಟಕ ತಂಡ ಅಂತ ಇಲ್ಲಿ ಇದು ಉತ್ತರ ಕರ್ನಾಟಕದ ಭಾಗ ಸರ್.